ಸೊ ಜುಲೈ 6 KCET ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಈಗ ಸದ್ಯಕ್ಕೆ ಅವಕಾಶ ಇಲ್ಲ. ಆಪ್ಷನ್ ಎಂಟ್ರಿ ಕ್ಲೋಸ್ ಆಗಿದೆ. ಆಪ್ಷನ್ ಎಂಟ್ರಿ ರಿಓಪನ್ ಆಗೋದು ಯಾವಾಗ? ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ. ಮೇ ಬಿ ಜುಲೈ 6 ಬಂದರೆ ಅವರು ನಿಮಗೆ ಜುಲೈ 7 ಆಕ್ಟಿವೇಟ್ ಮಾಡ್ತಾರೆ ಆಪ್ಷನ್ ಎಂಟ್ರಿ ಲಿಂಕನ್ನು. ಆಗ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಕಾಲೇಜ್ಗಳ್ನ ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಕೋರ್ಸಸ್ಗಳ್ನ ಆ್ಯಡ್ ಮಾಡ್ಕೋಬೋದು, ಹೊಸ ಕಾಲೇಜ್ಗಳ್ನ ಹೊಸ ಕೋರ್ಸ್ಗಳ್ನ ಆ್ಯಡ್ ಮಾಡ್ಕೋಬೋದು. ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್ ಅರೇಂಜ್ ಮಾಡ್ಕೋಬಹುದು. ಅಲ್ಲಿ ತನಕ ನೀವೀಗ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ಯಾವ ಕಾಲೇಜು ಬೆಸ್ಟ್ ಅನಿಸುತ್ತೋ, ಯಾವ ಕೋರ್ಸು ನಿಮಗೆ ಇಂಟ್ರೆಸ್ಟ್ ಇದೆಯೋ ಅದನ್ನು ಒಂದು ಪ್ರಯಾರಿಟಿ ಲಿಸ್ಟ್ನ ರೆಡಿ ಮಾಡ್ಕೊಳ್ಳಿ. ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇರೋದೇನೆಂದರೆ, ಆರ್ಕಿಟೆಕ್ಟ್ಗೆ ರ್ಯಾಂಕನ್ನು ಅನೌನ್ಸ್ ಮಾಡಿಲ್ಲ, ಬಿ ಫಾರ್ಮಸಿಗೆ ಮತ್ತು ಡಿ ಫಾರ್ಮಸಿಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜುಗಳನ್ನೇ ಆ್ಯಡ್ ಮಾಡಿಲ್ಲ. ಫಸ್ಟ್ ಟೈಮ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಟ್ಟಾಗ ಜೂನ್ 30 ಲಾಸ್ಟ್ ಆಗಿತ್ತು. ಅಲ್ಲಿವರೆಗೂ ಡಿ ಫಾರಮ್ ಮತ್ತು ಬಿ ಫಾರಮ್ಗೆ ಕಾಲೇಜುಗಳನ್ನ ಆ್ಯಡ್ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಸೀಟ್ ಮೆಟ್ರಿಕ್ಸ್ನ ರಿಲೀಸ್ ಮಾಡಿರಲಿಲ್ಲ. ಸೊ ಈಗ KEA ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಲೂ ಅಷ್ಟೇ ಡಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿಗೆ ಸೀಟ್ ಮೆಟ್ರಿಕ್ಸನ್ನು ಈಗಲೂ ಅಷ್ಟೇ ರಿಲೀಸ್ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಇಂಜಿನಿಯರಿಂಗ್ ಕೋರ್ಸ್ಗೆ ಸೀಟ್ ಮೆಟ್ರಿಕ್ಸನ್ನು KEA ಜೂನ್ 30 ರಿಲೀಸ್ ಮಾಡಿತ್ತು. ಬಟ್ ಆರ್ಕಿಟೆಕ್ಚರ್ಗೆ ರ್ಯಾಂಕನ್ನು ಅನೌನ್ಸ್ ಮಾಡಿಲ್ಲ. ಒಂದು, ಈಗ CBSE ಮತ್ತು ICSE ಸಿಲೆಬಸ್ಸು ಮತ್ತು ಅದರ್ ಸ್ಟೇಟ್ ಬೋರ್ಡ್ ಸಿಲೆಬಸ್ಗಳ ವಿದ್ಯಾರ್ಥಿಗಳಿಗೆ ಈಗ ರಿವ್ಯಾಲ್ಯೂಷನ್ಗೆ ಅಪ್ಲೈ ಮಾಡಿದ್ರಲ್ವ, ಅವ್ರೇನಾದ್ರೂ ರಿವ್ಯಾಲ್ಯೂಷನ್ಸ್ ಆದಮೇಲೆ, ರೀಕರೆಕ್ಷನ್ಸ್ ಆದಮೇಲೆ ಏನಾದರೂ ಹೊಸ ಮಾರ್ಕ್ಸ್ಗಳು ಬಂದಿದ್ದರೆ ಅದನ್ನೇಗ ಅಪ್ಡೇಟ್ ಮಾಡಬೇಕು. ಸೊ ಅದಕ್ಕೆ ಕೊಟ್ಟಿರೋ ಡೇಟ್ ಯಾವತ್ತು? ಜುಲೈ 4, 5 ಮತ್ತು 6. ಅವತ್ತು KEA ಆಫೀಸ್ಗೆ ಹೋಗಬೇಕು. ಅಲ್ಲಿ ನೀವು ಏನಾದರೂ ಮಾರ್ಕ್ಸ್ ವೇರಿ ಆಗಿದ್ದರೆ ಅದನ್ನು ನೀವು ಅಲ್ಲಿ ಅಪ್ಡೇಟ್ ಮಾಡಿಸ್ಬೇಕು. ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಕಡೆಯಿಂದ ಸೀಟ್ ಮೆಟ್ರಿಕ್ಸನ್ನು KEAಗೆ ಕೊಡದಲೇ ಇದ್ದರೆ ಆಗ ಆಪ್ಷನ್ ಎಂಟ್ರಿ ಡೇಟನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಲೇಬೇಕು. KEA ಬಿ ಫಾರ್ಮಸಿ ಮತ್ತು ಡಿ ಫಾರ್ಮಸಿ ಸೀಟ್ ಮೆಟ್ರಿಕ್ಸ್ ಬಂದ ಮೇಲೆ ಇವರಿಲ್ಲಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಸೊ ಒಂದು ವೇಳೆ ನೀವು ಇದುವರೆಗೂ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ ಅಂದ್ಕೊಳ್ಳಿ, ಸಪೋಸ್ ಮಾರ್ಕ್ ಅಲಾಟ್ಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡಿರಲಿಲ್ಲ, ಫೀಸನ್ನು ಪೇ ಮಾಡಿರಲಿಲ್ಲ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅಂದರೆ ನೋ ಪ್ರಾಬ್ಲಮ್. ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ಮೇಲೆ ಯಾರು ಇದುವರೆಗೂ ನೀವು ಆಪ್ಷನ್ ಎಂಟ್ರಿ ಮಾಡೇ ಅಲ್ವೋ ಅವರು ಫೀಸನ್ನು ಕಟ್ಟಿ ಆಪ್ಷನ್ ಎಂಟ್ರಿ ಮಾಡ್ಬೋದು. ಹಾಗಾಗಿ ಈಗ ಯಾರೂ ಪ್ಯಾನಿಕ್ ಆಗೋ ನೆಸೆಸಿಟಿ ಇಲ್ಲ. ಡಿ ಫಾರ್ಮಸಿ ಆಗಲಿ ಬಿ ಫಾರ್ಮಸಿ ವಿದ್ಯಾರ್ಥಿಗಳು ಅಷ್ಟೇ ಪ್ಯಾನಿಕ್ ಆಗಬೇಡಿ. ರಿಯಲ್ ಫಸ್ಟ್ ರೌಂಡ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಡಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿ ಆಗಲಿ ಎಲ್ಲ ಕೋರ್ಸ್ಗಳ ಸೀಟ್ ಮೆಟ್ರಿಕ್ಸು ರಿಲೀಸ್ ಆಗಲೇಬೇಕು, ರಿಲೀಸ್ ಮಾಡಲೇಬೇಕು. ಅದಾದಮೇಲೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ ಫಸ್ಟ್ ರೌಂಡು. ಹಾಗಾಗಿ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋ ತನಕ ವೆಯ್ಟ್ ಮಾಡಿ, ಅದಾದಮೇಲೆ ನೀವು ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು.